ಎಲ್ಲರಿಗೂ ಸಂತೃಪ್ತಿ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ರುಚಿಕರವಾದಂಥ ಪ್ರಾನ್ಸ್ ಫ್ರೈನ ಹೇಗೆ ಮಾಡೋದು, ಅತಿ ಸರಳವಾಗಿ ಸುಲಭವಾಗಿ ಅತಿ ವೇಗವಾಗಿ ಹೇಗೆ ಮಾಡೋದಂತ ಹೇಳ್ತೀನಿ. ನಾವು 500 ಗ್ರಾಮಷ್ಟು ಪ್ರಾನ್ಸ್ನ ತೊಗೊಂಡ್ವಿ ಶಾಪಲ್ಲಿ. ಅವರೆಲ್ಲ ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ 300 ಗ್ರಾಮ್ಸ್ಗೆ ರೆಡ್ಯೂಸ್ ಆಗಿದೆ. ಇವಾಗ ಸ್ಟಿಲ್ ಇದನ್ನು ಕ್ಲೀನ್ ಮಾಡಬೇಕು. ಹಿಂಗೆ ಇಟ್ಕೊಂಡು ಮುಂದೆ ಚಾಕುವಿಂದ ಒಂದು ಥಿನ್ ಲೈನ್ ಇರುತ್ತೆ ಅಲ್ಲಿ ಹಿಂಗೆ ಕಟ್ ಮಾಡಿ, ಯಾಕಂದರೆ ಅಲ್ಲಿ ಥಿನ್ದು ಒಂದು ಕೊಳೆ ಇರುತ್ತೆ ಗಲೀಜು, ಅದು ತೆಗಿಬೇಕು. ಹಾಗೆ ಹಿಂದೆನೂ ಒಂದು ಥಿನ್ ಲೈನ್ ಇರುತ್ತೆ. ಹಾಟ್ ಪ್ರೆಸ್ ಮಾಡಿಬಿಡಿ, ಯಾಕಂದರೆ ಇದು ತುಂಬ ಸ್ಮೂತ್ ಇರುತ್ತೆ. ಅದಕ್ಕೆ ಸ್ಮೂತಾಗೆ ಕಟ್ ಮಾಡಿ 2 ಸೈಡೂ ಹಂಗೆ ತೊಗೊಂಡಾದಮೇಲೆ ಎಲ್ಲ ಪ್ರಾನ್ಸಿಂದ ಹಾಫ್ ಲೆಮನ್ನ ತೊಗೊಂಡಿದ್ದೀನಿ, ಇದಕ್ಕೆ ಹಿಂಡ್ಕೊತಿದ್ದೀನಿ. 1 ಸ್ಪೂನಷ್ಟು ಅಥವಾ 3/4 ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಕ್ಲೀನಾಗಿ ವಾಟ್ರಲ್ಲಿ 2 ಹಾಕಾದ್ಮೇಲೆ ಕ್ಲೀನಾಗಿ ತೊಳಿಬೇಕು, ಯಾಕಂತಂದರೆ ಅದರಲ್ಲಿ ಗಬ್ಬಂಶ ಇರುತ್ತೆ, ಅದೆಲ್ಲ ಹೋಗಬೇಕು. ಬನ್ನಿ ಇವಾಗ ಕ್ಲೀನಾಗಿ ತೊಳ್ಕೊಂಡಿರೋ ಅಂಥ ಪ್ರಾನ್ಸ್ನ ಮ್ಯಾರಿನೇಟ್ ಮಾಡೋಣ. 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು 1/2 ಸ್ಪೂನ್ ಆಫ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. 1/2 ಸ್ಪೂನ್ ಆಫ್ ಕಾಶ್ಮೀರಿ ಚಿಲ್ಲಿ ಪೌಡರು ಕಲರಿಗೆ, ಸ್ವಲ್ಪ ಖಾರ ಇರುತ್ತೆ, ಜಾಸ್ತಿ ಇರಲ್ಲ ಇದು. 1 ಸ್ಪೂನ್ ಆಫ್ ಅಡಿಗೆ ಅರಿಶಿನ ಆ್ಯಡ್ ಮಾಡ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊತಿದ್ದೀನಿ. ಆ ಪೌಡ್ರೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಪ್ರಾನ್ಸು ಆಯಿಲ್ ಹಾಕೋದ್ರಿಂದ. ಈಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೂತಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು 15 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಏನಾದ್ರು ಮುಚ್ಚಿಟ್ಬಿಡೋಣ. ಬನ್ನಿ ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. 6ರಿಂದ 7 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 3ರಿಂದ 4 ಶುಂಠಿ ಸ್ಲೈಸಸ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸು ಆ್ಯಡ್ ಮಾಡ್ಕೊತಿದ್ದೀನಿ. 1/2 ಸ್ಪೂನು ಸಾಕು ಖಾರ, ಯಾಕಂದರೆ ಅಲ್ಲೂ ಮ್ಯಾರಿನೇಟ್ ಮಾಡೋಕ್ಕೆ 1/2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಹೆವಿ ಸ್ಪೈಸಿ ಆಗುತ್ತೆ. ಇದನ್ನು ತರಿಯಾಗಿ ಹಾಡಿಸ್ಕೊಳ್ಳಿ, ತುಂಬ ಸ್ಮೂತ್ ಏನು ಬೇಕಾಗಿಲ್ಲ. ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಬಾಣಲಿಗೆ 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಹಾಕ್ಕೊಳ್ಳೋಣ. ಜಾಸ್ತಿ ಬೇಕಾಗಲ್ಲ, ಆಲ್ರೆಡಿ ಮ್ಯಾರಿನೇಷನಲ್ಲಿ ಹಾಕಿರ್ತೀವಿ. 1 ಸ್ಪೂನ್ ಆಫ್ ಜೀರಿಗೆನ ಆ್ಯಡ್ ಮಾಡಿಕೊಂಡೆ. ಇದು ಚಟಪಟ ಅಂತ ಸೌಂಡ್ ಮಾಡ್ತಿದ್ದಂಗೆ ಒಂದು ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಕ್ಲೀನಾಗಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿನ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ನಾನು ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮೆಣಸೆಲ್ಲ ಹಾಕ್ಕೊಂಡು ಅದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಳ್ಳಿ ಕ್ಲೀನಾಗಿ, ಅದು ಸ್ಮೆಲ್ಲೆಲ್ಲ ಹೋಗುತ್ತೆ. 1 ನಿಮಿಷ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಟೊಮೊಟೊ ರುಬ್ಬಿಟ್ಕೊಂಡಿದ್ದೆ ಸಪ್ರೇಟಾಗಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ರುಚಿ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದನ್ನು ಕುದಿಯಕ್ಕೆ ಬಿಡಿ 1 ನಿಮಿಷ, ಚೆನ್ನಾಗಿ ಬಾಯ್ಲ್ ಆಗುತ್ತದು. ಇವಾಗ ಕುದೀತಿದೆ. ಇದಕ್ಕೆ ನಾನು 1/2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಚಿಟಕಿಯಷ್ಟು ಗರಂ ಮಸಾಲ ಪೌಡ್ರೂ ಆ್ಯಡ್ ಮಾಡ್ಕೊತಿದ್ದೀನಿ. ಎಲ್ಲ ಆ್ಯಡ್ ಮಾಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಾದ್ಮೇಲೆ ಮ್ಯಾರಿನೇಟ್ ಆಗಿದೆ ಇದು 15 ನಿಮಿಷ ಪ್ರಾನ್ಸು. ಆ್ಯಡ್ ಮಾಡ್ತಿದ್ದೀನಿ. ಕ್ಲೀನಾಗಿ ಆ್ಯಡ್ ಮಾಡ್ಕೊಳ್ಳಿ ಎಲ್ಲ. ಸೌಟ್ ಮಾಡಿ ತಿರುಗಿ ಕ್ಲೀನಾಗಿ ಎಲ್ಲ ಅದು ಮಸಾಲ ಇಟ್ಕೋಬೇಕು ಎಲ್ಲ ಪ್ರಾನ್ಸು. ಇದು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಪ್ರಾನ್ಸ್ ಬೇಗ ಬೇಯುತ್ತೆ. ಮತ್ತು ಇದು ನೀರು ಬಿಡುತ್ತೆ, ಇದೆ ಅದಕ್ಕೇನು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೋಡಿ ನೀರು ಬಿಟ್ಟಿದೆ. ಅದು ನೀರಿನಂಶ ಎಲ್ಲ ಹಾವಿಯಾಗಿ ಈಗ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾನು ಡ್ರೈ ಆಗೇ ಪ್ರಾನ್ಸ್ ಫ್ರೈ ಮಾಡ್ತಿರೋದ್ರಿಂದ ಡ್ರೈ ಆಗೋ ತನಕ ಮಾಡ್ತಿದ್ದೀನಿ. ಪ್ರಾನ್ಸ್ ಬೇಯೋದಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಒಂದು 4ರಿಂದ 5 ನಿಮಿಷ. ಒಟ್ಟಿಗೆ ನಾವು ಹಾಕಿರೋಂಥ ಮಸಾಲೆನೂ ಈ ಥರ ಡ್ರೈ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ತಿರುಗಿಕೊಂಡು ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ರೆಡಿಯಾಗಿದೆ, ರೆಡಿ ಅಂತಲೇ ಹೇಳ್ಬೋದು. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು
ಇವಾಗ ರುಚಿಯಾದಂಥ ಪ್ರಾನ್ಸ್ ಫ್ರೈ ಸವಿಯೋದಕ್ಕೆ ರೆಡಿಯಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.